ಎಲ್ಲರಿಗೂ ನಮಸ್ಕಾರ. ಆಮೇಲೆ ಈ ಹಿಂದೆನೇ ನಾನು ಈಗಾಗಲೇ ಹೇಳಿದ್ದೀನಿ ಕಳೆದ ರೌಂಡಲ್ಲಿ, ಅದು ಈಗಲೂ ಅನ್ವಯಿಸುತ್ತೆ. ಕೆಲವು ಸ್ಟೂಡೆಂಟು ಇದ್ದೀರಾ, ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತೀರಾ, ಸೀಟು ಅಲಾಟ್ ಆಗುತ್ತೆ, ಯಾವುದೂ ಚಾಯ್ಸ್ ಹಾಕಲ್ಲ, 1 2 3 4 ಯಾವುದೂ ಹಾಕಲ್ಲ, ಸುಮ್ಮನೆ ಬಿಟ್ಬಿಡ್ತೀರಾ. ಆಮೇಲೆ ಸ್ವಲ್ಪ ಹುಡುಗರು ಇಲ್ಲಿ KEಗೆ ಬರ್ತೀರಾ, ಎಲ್ಲ ಟೈಮ್ ಮುಗಿದ ಮೇಲೆ ನಾನು ಯಾವುದೂ ಚಾಯ್ಸ್ ಹಾಕಿಲ್ಲ, ಸುಮ್ಮನೆ ಅಲ್ಲಿ ಇರೋ ಕಡೆ ಎಲ್ಲ ಹೋಗಿ ಹೇಳ್ಕೊಂಡು ಓಡಾಡ್ತೀರಾ. ನೋಡಿ ನಂದು ಓಪನ್ ಆಗ್ತಾ ಇಲ್ಲ, ಸರ್ವರ್ ಎರರು ಏನಿಲ್ಲ, ಇಲ್ಲಿ KEನಲ್ಲಿ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತ. ಆಮೇಲೆ ಫೈನಲಿ ನಮ್ಮ ಹತ್ರ ಬಂದು ನೋಡಿದರೆ, ನೀವು ಕಳೆದ ಸುತ್ತಿನಲ್ಲಿ ಸಮಯದೊಳಗಡೆ ನಾವು 2-3 ಸರಿ ಎಕ್ಸ್ಟೆಂಡ್ ಮಾಡಿದರೆ ಸಹ ತಾವು ಯಾವುದು ಚಾಯ್ಸ್ ಹಾಕಿಲ್ಲ. ನಾವೇನೇ ನಿಮ್ಮನ್ನು ಹೊರಗಡೆ ಕಳಿಸ್ಕೊಟ್ಟಿದ್ವಿ. ಸುಮಾರು ಕಳೆದ ಸುತ್ತಿನಲ್ಲಿ 4,500 ವಿದ್ಯಾರ್ಥಿಗಳನ್ನ ನಾವೇನೇ ಹೊರಗಡೆ ಕಳಿಸ್ಕೊಟ್ಟಿದ್ವಿ. ಕೊನೆಗೆ ಸುಮಾರು ವಿದ್ಯಾರ್ಥಿಗಳು ಬಂದರು, ಜೆನ್ಯೂನ್ ಅಂತಂದ. ಕೊನೆಗೆ ಒಂದು 800ರಷ್ಟು ವಿದ್ಯಾರ್ಥಿಗಳು ಮತ್ತೆ ಅವರು 750 ಕಟ್ಟಿ ಲಾಗಿನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ವಿ. ಆದರೆ ಈ ಸುತ್ತಲ್ಲಿ ಖಂಡಿತ ನಾವು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಸೀಟ್ ಸಿಕ್ಕಿರೋ ಎಲ್ಲ ವಿದ್ಯಾರ್ಥಿಗಳಿಗೆ 1 2 3 4 ಚಾಯ್ಸ್ ಕೊಡ್ತಾಯಿದ್ದೀವಿ. ದಯಮಾಡಿ ಚಾಯ್ಸ್ ಹಾಕಿ, ಇಲ್ಲ ಅಂತಂದರೆ ಚಾಯ್ಸ್ ಯಾವುದೂ ಹಾಕಿಲ್ಲ, ನಾವೇ ನಿಮ್ಮನ್ನು ಹೊರಗಡೆ ಕಳಿಸ್ತೀವಿ. ಇನ್ನೊಂದು ಕೆಟಗರಿ ವಿದ್ಯಾರ್ಥಿಗಳಿದ್ದೀರಾ, ಚಾಯ್ಸ್ 1 ಹಾಕ್ತೀರಾ. ನಾವೇನು ಹೇಳಿದ್ದೀವಿ, ಚಾಯ್ಸ್ 1 ಹಾಕಿದರೆ ದುಡ್ಡು ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ನಿಗದಿತ ಸಮಯದಲ್ಲಿ ಕಾಲೇಜಿಗೆ ಹೋಗಿ ನಿಮ್ಮ ಒಂದು ಮುಖವನ್ನು ಸಿಸ್ಟಮಲ್ಲಿ ತೋರಿಸಿ ಲಾಗಿನ್ ಓಪನ್ ಆಗುತ್ತೆ, ನಿಮಗೆ OTP ಬರುತ್ತೆ, ಅದನ್ನು ತೋರಿಸಿ ಅಲ್ಲೇ ಅಡ್ಮಿಷನ್ ಪ್ರಕ್ರಿಯೆ ಮಾಡಿ ನಿಮಗೆ ಒಂದು ಅಡ್ಮಿಷನ್ ಆರ್ಡ್ರ್ ಕೊಡ್ತಾರೆ. ಅಲ್ಲಿಗೆ ನಿಮ್ಮದು ಅಡ್ಮಿಷನ್ ಪ್ರಕ್ರಿಯೆ ಮುಗಿದಿದೆ ಅಂತ. ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ 1 ಹಾಕಿದ್ದೀರಾ, ದುಡ್ಡು ಕಟ್ಟಿಲ್ಲ, ದುಡ್ಡು ಕಟ್ಟಿದ್ದೀರಾ, ಸೀಟು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಕಾಲೇಜಿಗೆ ಹೋಗಿಲ್ಲ. ಎಂತ ಮಾಡೋದು ನಾನು ಇಂಥವರಿಗೆ? ಇಷ್ಟು ಎಲ್ಲ ನಾವು ಎಜುಕೇಟ್ ಮಾಡಿದ್ದೀವಿ, ಸಾಕಷ್ಟು ಯೂಟ್ಯೂಬ್ ಚಾನಲ್ ಅವರು ಎಜುಕೇಟ್ ಮಾಡ್ತಾ ಇದ್ದಾರೆ. ಏನು ನೀವು ಚಾಯ್ಸ್ 1 ಹಾಕೋ ತನಕ ನಿಮಗೆ ಬುದ್ಧಿ ಇದೆ ಅಂತಂದರೆ ಅದ್ರ ಮುಂದಿಂದು ಹೋಗಬೇಕು ಅನ್ನುವಂಥ ಸಹ ನಿಮಗೆ ಜ್ಞಾನ ಇದೆ. ಆದರೆ ಯಾಕೆ ನೀವು ಈ ರೀತಿ ಮಾಡ್ತಾಯಿದ್ದೀರಾ ನನಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ಈ ಸರಿ ಮತ್ತೆ ಎಚ್ಚರಿಸ್ತಾ ಇದ್ದೀನಿ. ಮೊನ್ನೆ ಸುಮಾರು ವಿದ್ಯಾರ್ಥಿಗಳು ಈ ಥರ ಬಂದವರಿಗೆ ಕೊನೆ ಮೂಮೆಂಟಲ್ಲಿ ನಾನು ಕೆಲವೊಮ್ಮೆ ಅವಕಾಶ ಮಾಡಿ ಕೊಟ್ಟೆ. ಈ ಸಾರಿ ಮಾತ್ರ ಚಾಯ್ಸು 1 ಹಾಕಿ ನೀವು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ತಗೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿಲ್ಲ ಅಂತಂದರೆ ನಿಮ್ಮನ್ನು ನಮ್ಮ ಕೌನ್ಸಿಲಿಂಗಿಂದ ಹೊರಗಡೆ ಹಾಕ್ತೀನಿ. ಇಲ್ಲಾಂದ್ರೆ ನೀವು ಚಾಯ್ಸ್ 1 ಹಾಕೋಕ್ಕೆ ಹಾಕೋದ್ರಿ, 2 3 4 ಆಪ್ಷನ್ಸ್ ಇತ್ತಲ್ಲ, ಹಾಕ್ಬೋದಾಗಿತ್ತು. ಚಾಯ್ಸ್ 1 ಹಾಕಿ ಇಲ್ಲ ನಾವು ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿದ್ದೀವಿ ಸರ್, ನಮ್ಮನ್ನು ಹೊರಗಡೆ ಹಾಕಿದರೆ ಹೆಂಗೆ? ಫೋರ್ಫಿಟ್ ಮಾಡ್ಕೊಳ್ತೀನಿ ಆ ದುಡ್ಡನ್ನು, ಸಿಸ್ಟಮಿಂದ ಹೊರಗಡೆ ಹಾಕ್ತೀನಿ. ನಿಮಗೆ ಲಾಸ್ಟು ಕೌನ್ಸಿಲಿಂಗಲ್ಲಿ 2 ದಿನ 3 ದಿನ ಎಕ್ಸ್ಟೆಂಡ್ ಮಾಡಿದರೆ ಸಹ ನೀವು ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಲ್ಲ ಅಂತಂದರೆ ಏನು ತೋರಿಸುತ್ತೆ ಇದು? ಮತ್ತೆ ಹೇಳಿದ್ದೀವಿ 10 ಸಾರಿ ವಿಚಾರ ಮಾಡಿ ಹಾಕಿ, ಓದಿ 1 2 3 4 ಅಂತಂದ್ರೆ ಏನು ಅಂತ. ಈ ಸರಿ ಯಾರು ನಮ್ಮ ನೋಡಿದ್ದೀರ ತಮ್ಗೆ ಗೊತ್ತಾಗುತ್ತೆ. ಚಾಯ್ಸ್ 1 ಕ್ಲಿಕ್ ಮಾಡುವಾಗ ಒಮ್ಮಿಗೆ ಲಾಕ್ ಆಗಲ್ಲ, ಅದು ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ತಾವು ಅಗ್ರಿ ಬಟನ್ ನಮಗಬೇಕು, ಆಮೇಲೆ ಅಂದರೆ ಸುಮ್ಮನೆ ಫ್ರೀಸ್ ಆಗಿಬಿಟ್ಟು ಮಿಸ್ ಆಗಬಾರ್ದು ಅಂತ. ಇಷ್ಟು ಎಲ್ಲ ನಾವು ಅವಕಾಶ ಮಾಡಿ ಕೊಟ್ಟು ಸಹ ನೀವು ಈ ಥರ ಮಾಡ್ತು ಅಂತಂದರೆ ಅದಕ್ಕೆ ನಾವು ಲಕ್ಷಾಂತರ ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತಿರ್ತಾರೆ. ಇಬ್ಬರು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಏನಿದೆ ಅಂತನ್ನುವಂಥದ್ದನ್ನು ನಾನು ತಿಳ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ನಮ್ಮ ಇನ್ಸ್ಟ್ರಕ್ಷನ್ಸನ್ನು ಓದಿ ಆ ರೀತಿ ತಾವು ಫಾಲೋ ಮಾಡಬೇಕು ಅಂತನ್ನುವಂಥದ್ದು ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಹಾಗಾಗಿ ಚಾಯ್ಸೇ ಹಾಕಿಲ್ಲ, ಹೊರಗಡೆ ಹಾಕ್ತೀನಿ. ಚಾಯ್ಸು 2 ಹಾಕಿ ಕೋರ್ಸ್ ಫೀಸ್ ಕಟ್ಟಲ್ಲ, ಹೊರಗಡೆ ಹಾಕ್ತೀನಿ. ಚಾಯ್ಸ್ 3 ಹಾಕಿ 10,000 ಕಾಶನ್ ಡೆಪಾಸಿಟ್ ಕಟ್ಟಲ್ಲ, ಹೊರಗಡೆ ಹಾಕ್ತೀನಿ. ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲ್ಲ ಅಂಥವ್ರನ್ನ ಸಹ ನಾನು ಸಿಸ್ಟಮಿಂದ ಹೊರಗಡೆ ಹಾಕ್ತೀನಿ. ದಯಮಾಡಿ ಇದನ್ನು ವಿಚಾರ ಮಾಡಿ ತಾವು ಚಾಯ್ಸ್ಗಳನ್ನ ಹಾಕಿ. ಚಾಯ್ಸು 4 ಹಾಕಿರ್ತೀರ, ಲಾಸ್ಟ್ ಟೈಮು ತಮಗೆ ಗೊತ್ತಿದೆ 3 ಮತ್ತು 4ಗೆ ಸ್ವಲ್ಪ ಫ್ಲೆಕ್ಸಿಬಲ್ ಕೊಟ್ಟಿದ್ವಿ ನಾವು. 3 ಮತ್ತು 4 ಚಾಯ್ಸನ್ನು ಹಾಕಿದ್ದಂಥವರು ನಮ್ಮ ಲಾಸ್ಟ್ ಡೇಟ್ ತನಕ ತಾವು ಅದನ್ನು ಇಂಟರ್ಚೇಂಜ್ ಮಾಡ್ಕೊಳ್ಬೋದಾಗಿತ್ತು, ಅಥವಾ ಮತ್ತೆ ಮನಸ್ಸು ಬದಲಾಯಿಸಿ ತಾವು ಚಾಯ್ಸ್ 1 ಕಾಲೇಜಿಗೆ ಹೋಗ್ಬೋದಾಗಿತ್ತು. ಈ ಸಾರಿ 4ಗೆ ಮಾತ್ರ ಅವಕಾಶ ಕೊಡ್ತಾಯಿದ್ದೀನಿ. ಏಕೆಂದರೆ 1 2 3 3ಕ್ಕೂ ತಾವು ಹಣ ಕಟ್ಟಬೇಕಾಗಿರೋದ್ರಿಂದ ಅದನ್ನು ನಾನು ಮತ್ತೆ ಉಲ್ಟಾ ಸೀದಾ ಮಾಡೋದಕ್ಕೆ ಪ್ರಾಕ್ಟಿಕಲಿ ನಮಗೆ ಕಷ್ಟ. ಅದು ಆ ಕಾರಣಕ್ಕೋಸ್ಕರ ಯಾರಾದ್ರೂ 4 ಹಾಕಿ ತಾವು ಹೊರಗಡೆ ಹೋಗಿದ್ದಂಥವ್ರು ಮತ್ತೆ ಇಲ್ಲ ನಾನು ಅದೇ ಕಾಲೇಜಿಗೆ ಹೋಗಿ ಸೇರ್ತೀನಿ ಅಂತಂದರೆ ಲಾಸ್ಟ್ ಡೇಟ್ ಒಳಗಡೆ ತಾವು ಮತ್ತೆ ಲಾಗಿನ್ ಆಗಿಬಿಟ್ಟು ಚಾಯ್ಸ್ 1 ಹಾಕಿ ಏನು ಫಾರ್ಮಾಲಿಟೀಸ್ ಇದೆ ಮುಗಿಸಿ ಕಾಲೇಜಿಗೆ ಹೋಗುವಂಥ ಒಂದು ಫ್ಲೆಕ್ಸಿಬಿಲಿಟಿನ ನಾನು ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ. ತಮಗೆ ಬಹುತೇಕ ಏನು ಗೊಂದಲ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ.